ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಡಾಕ್ಟರ್ ಕಲಾಂ ಕಾನ್ವೆಂಟ್ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ 13ನೇ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಡಿ ಇಬ್ರಾಹಿಂ ಕುಪ್ನೂರ್ ಮಾತನಾಡಿ, ಯಶಸ್ಸು ರಾತ್ರೋರಾತ್ರಿ ಸಿಗುವುದಿಲ್ಲ, ಅದು ಶಿಸ್ತು ಮತ್ತು ಪರಿಶ್ರಮದ ಫಲ. ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದೆ ಪಾಲಕರು ಹಾಗೂ ಶಿಕ್ಷಕರು ಎರಡು ರೆಕ್ಕೆಗಳಂತೆ ದುಡಿಯುತ್ತಿದ್ದರೆ ಮಾತ್ರ ಮಕ್ಕಳ ಜೀವನ ಯಶಸ್ಸಿನ ಗಗನಕ್ಕೇರುತ್ತದೆ. ಮನೆ ಮಕ್ಕಳ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು. ಪಾಲಕರು ಹಾಗೂ ಶಿಕ್ಷಕರ ಸಮರ್ಪಿತ ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳ ಭವಿಷ್ಯ ಪ್ರಕಾಶಮಾನವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಶಿಸ್ತು, ಶ್ರಮ ಮತ್ತು ಸತ್ಯ ಸಂಕಲ್ಪಗಳನ್ನು ಅಳವಡಿಸಿಕೊಂಡರೆ ಮಾತ್ರ ನಿಜವಾದ ಯಶಸ್ಸು ಸಾಧಿಸಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಲ್ಲವಿ ಬಾಲರಾಜ್ ಗುತ್ತೇದಾರ್, ಸುಲೇಪೇಟ್ ಪಿಎಸ್ಐ ಅಮರ್ ಕುಲಕರ್ಣಿ, ಶಾಲೆಯ ಅಧ್ಯಕ್ಷರಾದ ನವಾಜ್ ಪಟೇಲ್, ಶಾಲೆಯ ಮುಖ್ಯ ಗುರುಗಳಾದ ಸುಲ್ತಾನಾ ಬೇಗಂ, ಮೆಹಬೂಬ್ ಪಟೇಲ್, ಶುಕೂರ್ ಪಟೇಲ್, ಆರಿಫ್ ಪಟೇಲ್, ಚಂದ್ರಶೇಖರ್ ಗುತ್ತೇದಾರ್, ಜಹೀರ್ ಪಟೇಲ್, ಯಾಸೀನ್ ಪಟೇಲ್, ಮಲ್ಲಿಕಾರ್ಜುನ್ ಮಾಳ್ಗಿ, ಗುರುನಾಥ್ ರೆಡ್ಡಿ, ಮೊಯಿನ್ ಮೋಮಿನ್, ಶ್ರೀನಿವಾಸ್ ರೆಡ್ಡಿ, ನಾಗಪ್ಪ ಶರ್ಮಾ, ಸಲೀಂ ಸರ್, ಅಕ್ರಮ್ ಮೋಮಿನ್, ಮೊಯಿಸ್ ಪಟೇಲ್, ಸುನಿಲ್ ಸಲ್ಗರ್, ಶಿವಕುಮಾರ್ ತಳವಾರ್, ವಸೀಂ ಪಟೇಲ್ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. School is not just a building of classroom, it is not just a exam, having homework and report cards. The school is a place where character is built, confidence is developed, dreams are shaped and futures are created. The school is the first training ground of the life. Here you do not just learn subjects, you learn discipline, humor, respect, patience and responsibility. ಶಿಕ್ಷಕರು ಶಾಲೆಯಲ್ಲಿ ಶಿಕ್ಷಕರು ಎಷ್ಟು ಮಕ್ಕಳಿಗೆ ಎಷ್ಟು ಅವರು ಹೇಳಿದ್ರೆ ತಾಯಿ ತಂದೆಯವರು ಕೂಡ ಮಕ್ಕಳಿಗೆ ಒಳ್ಳೆ ಪಾಠವನ್ನು ಕಲಿಸಬೇಕು. ಮೊಬೈಲ್ ಆದಷ್ಟು ಕೈಗೆ